ಓಕೆ, ನಾನ್ ನಿನಗೆ ಹೊಡೆದಿದ್ದ ಮೂಮೆಂಟ್ ಅದು ಬೆಸ್ಟ್ ಮೂಮೆಂಟ್ ಆಗಿ ಯಾವತ್ತೂ ಉಳಿದಿರ್ತೈತೆ. ಯಾವ್ದು? ದೇವಸ್ಥಾನದಲ್ಲಿ ಉಳ್ಳಾಡ್ಸ್ಕೊಂಡು ಹೊಡೆದಿಲ್ಲ. ಅದೇನಾ? ದೇವಸ್ಥಾನದಲ್ಲಿ ಉಳ್ಳಾಡ್ಸ್ಕೊಂಡು ಹೊಡೆದಿಲ್ಲ. ಹೆಂಗ್ ಹೊಡೆದಿದ್ದೇಳು? ಬಿಡ್ರಿ, ಅದೆಲ್ಲ ಯಾಕೆ ಮರ್ಯಾದೆ ತೆಕೊಂಬತ್ ನನಗೆ ನಾನೇ ಹೊಡೆದಿವಿ. ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಎಪಿಸೋಡು ನನ್ನನ್ನು ಇವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರನ್ನ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು ರ್ಯಾಪಿಡ್ ಕ್ವಶನ್ಸ್ ಮೂಲಕ ಒಂದು 5 ಕ್ವಶನ್ನ ಕೇಳಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಈಗ ಮೊದಲನೇದಾಗಿ ನಾನೇ 5 ಪ್ರಶ್ನೆಗಳನ್ನ ಕೇಳ್ತೀನಿ. ಅವನೊಂದಾಗಿ ಅವರು ಪಟಾಪಟ್ ಅಂತ ಉತ್ತರ ಕೊಡ್ಬೇಕು. ಓಕೆ? ಈಗ ಕೌಂಟ್ ಒಂದಿರುತ್ತೆ. ಒಂದು ವಾಡ ಟಕ್ ಟಕ್ ಅಂತ ಹೇಳ್ತಾ ಇರಬೇಕು, ಪಟಾಪಟ್ ಅಂತ ಹೇಳ್ಬೇಕು. ಓಕೆ? ಈಗ ಮೊದಲನೇ ಕ್ವಶನ್ ನಾನು ನಿಮಗೆ ಕೇಳ್ತಾ ಇರೋದು, ನನ್ನ ಕಡೆಯಿಂದ ಯಾವ ವಿಷಯಕ್ಕೆ ನಿಮಗೆ ತುಂಬಾ ಕೋಪ ಬರುತ್ತೆ? ಯಾವ ವಿಷಯಕ್ಕ ಹೇಳ್ಬೇಕು, ಪಟಾಪಟ್ ಅಂತ ಹೇಳ್ಬೇಕು. ಅದು ರ್ಯಾಗಿಂಗ್ ವಿಷಯಕ್ಕೆ. ಯಾರು ನಿಮ್ಮನ್ನ ತೆಗ್ಸಿದ್ರೆ ಅಥವಾ ಬೇರೆ ಹುಡುಗಿನ ತೆಗ್ಸಿದ್ರೆ? ಬೇರೆ ಹುಡುಗಿನ ತೆಗ್ಸಿದ್ರೆ. ಇನ್ಸೈಟ್. ಓಕೆ, ಬೇರೆ ಹುಡುಗಿನ ತೆಗ್ಸಿದ್ರೆ ತುಂಬಾ ಕೋಪ ಬರುತ್ತೆ. ಓಕೆ, ಇಲ್ಲಿ ಕರೆಕ್ಟ್. ಅದು ನಾನು ಬರೀ ಅದೇ ಕೆಲಸ, ನಾನು ಏನೂ ಮಾಡೋಕ್ಕಾಗಲ್ಲ. ನನ್ನ ಎರಡನೇ ಪ್ರಶ್ನೆ, ನನ್ನ ಕಡೆಯಿಂದ ಯಾವ ವಿಷಯಕ್ಕೆ ತುಂಬಾ ಅಳು ಬರುತ್ತೆ? ಯಾವ ವಿಷಯಕ್ಕೆ ಅಳು ಬರುತ್ತೆ ನನ್ನ ಕಡೆಯಿಂದ? ಹೇಳ್ಕೊರುತ್ತೆ ಇಂಗ್ಲಿಷ್ನಲ್ಲಿ. ಬೇಗ 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 ಬೇಗ. ನಿನ್ ವಿಚಾರದಲ್ಲಿ ಅಳು ಏನ್ ಬರಲ್ಲ, ಮೂಮೆಂಟ್ಸ್ ನೋಡಿ ಅಳು ಬರುತ್ತೆ, ಸಿಚುವೇಶನ್ಸ್ ನೋಡಿದ್ರೆ ಇಲ್ಲ ಇಲ್ಲ ಕಟ್. 2 ರಾಂಗ್ ಆಗಿದೆ. ಎರಡನೇದು ರಾಂಗ್ ಆಗಿದೆ. ಯಾವ ವಿಷಯಕ್ಕೆ ಅಳು ಬರುತ್ತೆ ಅಂತಂದ್ರೆ, ನಾನು ಏನಾದರೂ ಎದ್ವಾ ಸ್ಟಾರ್ಟ್ ಮಾಡ್ಬಿಟ್ಟಾಗ ಕ್ಲಾಸ್ನ, ಅವಾಗ ಅವ್ರಿಗೆ ಕಣ್ಣೀರು ಅಳು ಬರಲ್ಲ, ಕೊನೆಯ ಕಣ್ಣ ತುಂಬ್ಕೊಂಡ್ಬಿಡುತ್ತೆ. ಏನ್ ಗೊತ್ತಾ, ಅದನ್ನ ಹೇಳೋದಾದ್ರೆ ನೀನು ಒಂದ್ ವರ್ಡ್ ಆನ್ಸರ್ ಆಗಿ ಬೈಯಲ್ಲ, ಒಂದ್ ಸಿಕ್ಕಿದೆ ಚಾನ್ಸ್ ಅಂತ. ಅದನ್ನ ಹೇಳ್ಬೇಕಾಗಿತ್ತು, ಹೇಳಿಲ್ವಲ್ಲ. ರಾಂಗ್ ಆಗಿದೆ, ಹಾಗಾಗಿ ಪನಿಷ್ಮೆಂಟ್ ಇದೆ. ಇವರು 1-2 ಲೈನ್ ಹಾಡು ಹೇಳ್ಬೇಕೀಗ. ಪನಿಷ್ಮೆಂಟ್ ಹಾಡು ಹೇಳಬೇಕು. ರೆಡಿ? 1 2 3 ಸ್ಟಾರ್ಟ್. ಯಾವ್ದಾದ್ರು ಓಕೆ. ಕತ್ಲಲ್ಲಿ ಕಡಲಿಗೆ ಸಾಮಾನು ತಿನ್ಸೋಕೆ ಯಾವತ್ತು ಹೋಗ್ಬಾರ್ದು ನನ್ನ ವಯಸ್ಸು ಕತ್ತೆ ರಾಗ ಇದು ಇರ್ಲಿ. ಓಕೆ, ಹಾಡು ಹೇಳಿದ್ರೆ ಥ್ಯಾಂಕ್ ಯು. 3ನೇ ಕ್ವಶನ್ ಹೋಗೋಣ. ಎಸ್, ನನ್ನಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿರೋ ಗುಣ ಯಾವುದು? ಗುಣ 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 ಸುಗುಣ. ಕಥೆಗಳು ಪಟಾಪಟ ಬೇಗ ಹೇಳ್ಬೇಕು, ಇಲ್ಲ ರಾಂಗ್ ಮಾಡ್ಬೇಕು. ಇಷ್ಟ ಆಗಿರೋ ಗುಣ, ಒಳ್ಳೆ ಗುಣ. ಅದು ಯಾವ್ದು ಒಳ್ಳೆ ಗುಣ? ಒಳ್ಳೆತನ, ಪುಣ್ಯಾತ್ಮ. ಹಾಕ್ಬೇಕೀವಿ ಹಾಡಿಗೆ. ಓಕೆ, ಇಲ್ಲಿ ನನ್ನ ಎಸ್ ಕರೆಕ್ಟ್, ಒಳ್ಳೆತನ. ನಿಂಗೆ ಕೊಟ್ಟ ಮೇಲೆ ನಾನು ತಗೊಂಡಿದ್ದಲ್ವಾ? ಇರಲಿ. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಎಸ್, ನನ್ನಲ್ಲಿ ನಿನ್ಗೆ ಇಷ್ಟ ಆಗದೆ ಇರೋ ಗುಣ? ಇಷ್ಟ ಆಗದೆ ಇರೋದು ಅದೇ ನಾನು ಹೇಳ್ಬೇಕು ಅನ್ಕೊಂಡಲ್ಲ. ಅದೇ ಏನಂತಾರೆ, ಒಂದಷ್ಟು ಉದ್ದ ಬೈಯಕ್ಕೆ ನಿಂತ್ಕೊಂಡ್ರೆ ಅದು ಹರಿಕತೆ ಪುರಾಣ ಎಲ್ಲ ಹೇಳ್ತೀಯಲ್ಲ, ಅದು ಇಷ್ಟ ಆಗಲ್ಲ. ಒಂದೇ ಸಲ ಬೈದ್ಬಿಡ್ಬೇಕು. ಬೈದ್ರೆ ಒಂದ್ ವರ್ಡಲ್ಲಿ ಬೈಬೇಕು. ಅದನ್ನ ಇಟ್ಕೊಂಡು ಹಿಂದೆ ಮುಂದೆ ಎಲ್ಲ ಸೇರಿಸ್ಕೊಂಡು ಬೈಬಾರ್ದು. ಓಕೆ, ಕರೆಕ್ಟಾಗಿ ಹೇಳೋರೆ. ನಾವು ತಗೊಂಡ್ರೆ ಒಂದೇ ಸಾರಿ ತಗೊಂಡ್ಬರ್ತೀವಿ. ಓಕೆ, ನೆಕ್ಸ್ಟ್ ಆಯ್ತು ಮೇಲೆ ತೊಗೊತೀನಿ. ಇಲ್ಲಿ ಕೊನೆಯದಾಗಿ 5ನೇ ಪ್ರಶ್ನೆ, ನನ್ನ ಕಡೆಯಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ನೋಡ್ತಾ ಇದೆ? ಫ್ಯೂಚರ್ ಗೆಲುವು, ಅಚೀವ್ಮೆಂಟ್. ಇರಲಿ, ಫ್ಯೂಚರ್ ಗೆಲುವು. ಓಕೆ, ನಾನು 5 ಪ್ರಶ್ನೆಗಳು ಮುಗಿದಿದೆ. 1 ಪ್ರಶ್ನೆಗಳು ಮಾತ್ರ ಇವರು ಉತ್ತರ ಕೊಡಲಿಲ್ಲ, ಹಾಗಾಗಿ ಕತ್ತೆರಾಗದ ಹಾಡು ಹೇಳಿಸಿದ್ದೀನಿ. ಈಗ ಇವರ 5ನೇ ಪ್ರಶ್ನೆ. ಅಂತ ಗೊತ್ತಿಲ್ಲ, ನಾನು ಚಿಲ್ಲಿನೇ ಹುಡುಕ್ತೀನಿ. ಆಯ್ತು. ಓಕೆ, ಶುರುವಾಚ್ಕೊಳ್ಳಿ. ಓಕೆ, ನನ್ನ ಫೇವ್ರೆಟ್ ಸಾಂಗ್ ಯಾವುದು? ನಾನು ಏನೇನೋ ಕೇಳ್ತೀನಿ ಅನ್ಕೊಂಡೆ, ನೀವೆಲ್ಲ ಆರಾಮ್ಸೆ ಇರುತ್ತೆ. ಫೇವ್ರೆಟ್ ಸಾಂಗ? ಸಾಂಗ್ ಕೇಳಿ ಇಷ್ಟಪಡ್ತೀನಿ ನಾನು. ಯಾವ ನಮ್ಮ ತಾಯಿನೇ ಗೊತ್ತಿಲ್ಲ ನನಗೆ ಯಾವ ಸಾಂಗ್ ಕೇಳ್ತಾರೆ ಏನ. ಗಣಪತಿಯೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ದೈವ ನೀನೇ. ಓಕೆ, ಎಸ್, ಹೆಂಗೆ ಎಲ್ಲ ಹಾಡು ನೀನೇ ಆಡ್ಬೇಕೀಗ. ನನ್ನ ಫೇವ್ರೆಟ್ ಲೈಫ್ ಟರ್ನಿಂಗ್ ಡೇ ಯಾವುದು? ಅದಕ್ಕೆ ಹೇಳಿದ್ದು ಇಂತೆಲ್ಲ ಕ್ವಶನ್ಸ್ ಹೇಳಿದೆ. ಲೈಫ್ ಟರ್ನಿಂಗ್ ಪಾಯಿಂಟ್ ಏನಾ? ಎಂಗೇಜ್ಮೆಂಟ್ ಡೇ. ಪುಣ್ಯಾತ್ಮ. ಓಕೆ, ನಾನ್ ನಿನಗೆ ಹೊಡೆದಿದ್ದ ಮೂಮೆಂಟ್ ಅದು ಬೆಸ್ಟ್ ಮೂಮೆಂಟ್ ಆಗಿ ಯಾವತ್ತೂ ಉಳಿದಿರ್ತೈತೆ. ಯಾವ್ದು? ಹೊಡೆದಿದ್ದು ಯಾವ 2-3 ಸಲ ಹೊಡೆದಿದ್ದೀರಾ? ಯಾವ್ದು ಅಂತ ಹೇಳಿ ನಾನು. ಅದ್ರಲ್ಲಿ ನಿಂಗೆ ಇಷ್ಟವಾಗಿರ್ತೈತಲ್ಲ, ಯಾವಾಗೂ ನೆನ್ಸ್ಕೊತೀನಿ ಅಂತ. ದೇವಸ್ಥಾನದಲ್ಲಿ ಉಳ್ಳಾಡ್ಸ್ಕೊಂಡು ಹೊಡೆದಿಲ್ಲ? ಅದೇನಾ? ದೇವಸ್ಥಾನದಲ್ಲಿ ಉಳ್ಳಾಡ್ಸ್ಕೊಂಡು ಹೊಡೆದಿದ್ದು. ಹೆಂಗ್ ಹೊಡೆದಿದ್ದೇಳು? ಬಿಡ್ರಿ, ಅದೆಲ್ಲ ಯಾಕೆ ಮರ್ಯಾದೆ ತೆಕೊಂಬತ್ ನನಗೆ ನಾನೇ ಹೊಡೆದಿವಿ. ಕರೆಕ್ಟ್. ಹೇಳ್ಬಾರ್ದು ಅಂತ ಕ್ವಶನ್ ಕೇಳ್ತೀನಿ. ನಾನು ನಿನಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ, ಅದನ್ನ ಈಗಲೂ ಯೂಸ್ ಮಾಡ್ತಾ ಇದೆಯಾ? ಅದು ಯಾವುದು?
ನೀನು ನನಗೆ ಕೊಟ್ಟಿರೋ ಗಿಫ್ಟು ನಾನು ಇನ್ನೂ ಯೂಸ್ ಮಾಡ್ತಾನೆ ಇದ್ದೀನಿ. ಫ್ಯೂಚರ್ ಗಿಫ್ಟ್ ಅಂತ ಕೊಟ್ಟೆ, ಬಟ್ ಅದು ನಾವು ಫ್ಯೂಚರ್ ಯೂಸ್ ಆಗ್ತೀನಿ. ಯಾವ ಗಿಫ್ಟ್ ಇಬ್ರು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕೊಟ್ಟಿದ್ದ ಹೌದು, ಏನೋ ಯೂಸ್ ಮಾಡ್ತಾ ಇದೀವಿ ಗೊತ್ತಾಗ್ತಿದೆ. ಏನು ಅಂತ ಗೊತ್ತಾಗಿಲ್ಲ ನನಗೆ. ಒಂದು ಹಾಡ್ಬಿಡು. ಹಾಡು ಹೇಳ್ಬಿಡ್ಬೇಕಾ? ಗೊತ್ತಿರೋ ಹೇಳಿಲ್ಲ ಅಂದ್ರೆ ಹಾಡು ಹೇಳು ಅಷ್ಟೇ. ಅಲ್ಲ ಅದು ಏನೋ ಗೊತ್ತು, ಎಲ್ಲ ಮರ್ಜಾಗ್ಬಿಟ್ಟೈತೆ ನನಗೆ. ಮತ್ತೆ ಹಾಡು ಆನ್ಸರ್ ಒಂದೇ. ಹಾಕೊಂಡಿರೋ ಮೈಕ್ ಈ ಮೈಕ್ ಏನು ಮಾತಾಡಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಕ್ ಹೋಗ್ಬೋದು. ಆಯ್ತಾ? ಆಗಿರ್ಬೇಕು. ಓಕೆ, ಒಂದು ಪಿಕ್ಚರ್ ಸೆಂಡ್ ಮಾಡಿದ್ರೆ ನಾವು ಈಗಲೂ ಖುಷಿ ಪಡ್ತೀವಿ. ಇದು ಸಿಗ್ನೇಚರ್ ಪಿಕ್ಚರ್, ಒಂದು ಫೋಟೋ, ಸಿಗ್ನೇಚರ್ ಫೋಟೋ ಅಂತಾನೆ ಹೇಳ್ಬೋದು. ಟಾಮ್ ಅಂಡ್ ಜೆರ್ರಿ ಫೋಟೋ. ಹಿಂಗೆ ನನ್ನ ಶಕ್ತಿ ಇಲ್ಲೂ ಇದೆ, ಇಲ್ಲೂ ಇದೆ. 5 ಕ್ವಶನ್ ಆಯ್ತಾ? 5 ಕ್ವಶನ್ ಮುಗೀತು. ನಾನು ಒಂದರಲ್ಲಿ ಹಾಡು ಹೇಳಿದ್ದೀನಿ, 2 ಹಾಡು ಹೇಳಿದ್ದು ನಾನು. ಓಕೆ, 2 ಹಾಡು ನಾನು ಹೇಳಿದ್ದೀನಿ, ಒಂದು ಕಚ್ಚರಾಗದ ಹಾಡು ಇವ್ರು ಹಾಡಿದ್ದಾರೆ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಇಬ್ರು ಎಷ್ಟು ಮಟ್ಟಿಗೆ ಏನಷ್ಟೇ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ಇದೇ ರೀತಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ಟಾಸ್ಕ್ಗಳನ್ನ ನಮ್ಮಿಬ್ರು ಲವ್ ಸಂಬಂಧಪಟ್ಟಾಗೆ ತರ್ತೀವಿ. ಅಲ್ಲಿವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.